ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೊಂದ್ಸಲಿ ಅಳಿಯಂದ್ರ ಹತ್ರ ಮಾತಾಡಿ ಮತ್ತೆ ನಮ್ಮ ಭೂಮಿನ ವಾಪಸ್ ಕರ್ಕೊಂಡ್ ಬರಕ್ಕಾಗತ್ತ ಅಂತ ಕೇಳಣ್ವಾ? ಹೇ, ಆತರ ಹೇಗೆ ಕೇಳಕ್ಕಾಗತ್ತೆ? ನಾವು ಕೇಳಿದ್ ನೋಡಿ ಅವ್ರು ನಗಲ್ವಾ? ನಗ್ಪಾಟ್ಲಾಗ್ಬಿಡ್ತೀವಿ ನಾವು. ನಾನಾಗೆಲ್ಲ ಕೇಳಕ್ ಹೋಗಲ್ಲ, ನನ್ನ ಮೇಲೆ ಇದನ್ನೆಲ್ಲ ಹಾಕ್ಬಿಡ. ಸರಿ, ಭೂಮಿಗೊಂದು ಫೋನ್ ಆದ್ರೂ ಮಾಡ್ಕೊಡಿ, ಯಾಕೋ ತುಂಬಾ ನೆನಪಾಗ್ತಿದ್ದಾಳೆ. ಅದು ಬೇಕಾದ್ರೂ ಮಾಡ್ತೀನಿ, ಒಂದ್ ನಿಮಿಷ. ಫೋನೇ ರಿಸೀವ್ ಮಾಡ್ತಿಲ್ಲ ಕಣೆ. ಆಯ್ತು, ಅಳಿಯಂದ್ರಿಗೆ ಮಾಡಿ. ಒಟ್ನಲ್ಲಿ ನೀವ್ ಹೆಂಗಸ್ರು ಯಾರ ಹತ್ರನಾದ್ರೂ ಮಾತಾಡ್ತಾನೇ ಇರ್ಬೇಕಲ್ಲ. ಈಗ ಮಾತಾಡೋದ್ರಿಂದ ಏನ್ರಿ ಪ್ರಾಬ್ಲಮ್ಮು? ಏನ್ ಮನೆ ಬಿದ್ದೋಗುತ್ತಾ? ಇಲ್ಲ ನಿಮ್ ತರ ಮೂಲೆಯಲ್ಲಿ ಅಂತ ಮುಖ ಮಾಡ್ಕೊಂಡು ಕೂತಿರ್ಬೇಕಾ? ನಾವು ವಟ ವಟ ಅಂತ ಮಾತಾಡ್ತಿದ್ರೆ ಮನೆ ಕಳ್ಕಳೆಯಾಗಿರುತ್ತೆ. ಅದಕ್ಕೆ ನಾವು ಲೇಡೀಸ್ಗೆ ಹಾರ್ಟ್ ಪ್ರಾಬ್ಲಮ್ ಕಮ್ಮಿ ಆಗಿದೆ. ನಿಮಗ್ ಹಾರ್ಟ್ ಪ್ರಾಬ್ಲಮ್ ಬರಲ್ಲ, ನಮಗ್ ಬರೆಸ್ತಿರಲ್ಲ. ಏನಂದ್ರೆ? ಏನಿಲ್ಲ, ಅಳಿಯಂದ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಏನ್ ಬೇಕಾಗಿಲ್ಲ ಬಿಡಿ. ಯಾಕೆ? ನನಗೀಗ ಮಾತಾಡೋ ಮೂಡ್ ಹೊರಟೋಯ್ತು. ನಿಮ್ಮ ಹತ್ರ ಇಷ್ಟೆಲ್ಲ ಅನ್ನಿಸ್ಕೊಂಡು ನಾನೇನ್ ಮಾತಾಡ್ಬೇಕಾಗಿಲ್ಲ. ಈಗ ಯಾಕೆ ನಗ್ತಾ ಇದ್ದೀರೋ? ನೀನ್ ಯಾಕೆ ನಗ್ತಾ ಇದೀಯಾ? ನೀನು ಒಂದೊಂದ್ಸಲ ಚಿಕ್ಕ ಮಗು ತರ ಆಡ್ತೀಯ ಕಡೆ. ಅಲ್ಲ, ನಿನಗೆ ಮೊಮ್ಮಕ್ಕಳಾಗೋ ವಯಸ್ಸು ಬಂದಿದ್ರು ನೀ ಇನ್ನೂ ಬದಲಾಗೇ ಇಲ್ಲ. ಮದುವೆ ಆದಾಗ ನಾವ್ ಹೇಗಿದೀವೋ ಈಗಲೂ ಹಾಗೆ ಇದೆಯಾ? ನೀವು ಏನ್ ಬದಲಾಗಿಲ್ಲ. ಆಗ್ಲೂ ಸ್ಟ್ರಿಕ್ಟ್ ಮೇಸ್ಟ್ರೆ, ಈಗ್ಲೂ ಸ್ಟ್ರಿಕ್ಟ್ ಮೇಸ್ಟ್ರೆ. ಸ್ಕೇಲ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತೀರಾ, ಇದು ಹಿಂಗಿಂಗೆ ಆಗ್ಬೇಕು ಅಂತ. ಮನೇನು ಕ್ಲಾಸ್ ರೂಮ್ ತರಾನೇ ಟ್ರೀಟ್ ಮಾಡ್ತೀರಾ. ಆಯ್ತು ಆಯ್ತು, ಸಿಕ್ಕಿದ್ದೆ ಚಾನ್ಸ್ ಅಂತ ಹಳೆ ಬಾಕಿ ಎಲ್ಲ ತಿರ್ಸ್ಕೊಂಬೋಗ್ಬೇಡ. ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು, ಫೈರಿಂಗ್ ಶುರು ಮಾಡ್ಬಿಡ್ತಾಳೆ. ನೋಡಿ, ನಾನ್ ಶುರು ಮಾಡಿದ್ದಲ್ಲ, ನೀವು ಶುರು ಮಾಡಿದ್ದು. ಆಯ್ತಮ್ಮ, ನಾನ್ ಸುಮ್ಮನೆ ಆಗ್ಬಿಡ್ತೀನಿ, ಬಿಡು. ನೋಡ್ರಪ್ಪ, ನೀವೇ ಸಾಕ್ಷಿ. ಆದ್ರೂ ನೀವೇನೇ ಹೇಳ್ರಿ, ನಮ್ ಭೂಮಿ ಇಂಥ ಸಮಯದಲ್ಲಿ ನಮ್ ಜೊತೆ ಇರ್ಬೇಕಿತ್ತು. ಮತ್ತೆ ಏನೇ ನಿಂದು? ಅದು ಪದ್ಧತಿ ಅಲ್ವೇನ್ರಿ? ಮಂದಾಕಿನಿ, ಹಾಕಿದ ಕ್ಯಾಸೆಟ್ಟೆ ಹಾಕ್ಬೇಡವೆ. ಏನ್ ಪದ್ಧತಿನ? ಹಿಂದಿನ ಕಾಲದಲ್ಲಿ ಗಂಡಿನ ಮನೆಯವರು ತಮ್ಮ ಮೇಲೆ ಬರ್ಡನ್ ಆಗ್ಬಾರ್ದು ಅಂತ ಇದನ್ನೆಲ್ಲ ಹೆಣ್ಣಿನ ತಲೆಯವ್ರ ಮೇಲೆ ಹಾಕಿದ್ರು. ಹಾಗ ನೋಡಕ್ ಹೋದ್ರೆ ಇದ್ರ ಹಿಂದೆ ಒಳ್ಳೆ ಉದ್ದೇಶಕ್ಕಿಂತ ದುರುದ್ದೇಶನೇ ಜಾಸ್ತಿ ಇದೆ. ಪದ್ಧತಿ ಅಂತ ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದು. ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಅಪ್ಡೇಟ್ ಆಗಬೇಕು ಕಣೆ. ನಾವು ನಮ್ಮ ಮಗಳಿಗೆ ಗೌತಮ್ ದಿವಾನ್ ಅಂತ ಗಂಡ ಸಿಕ್ಕಿರ್ಬೇಕಾದ್ರೆ ಅವಳ ಯೋಗಕ್ಷೇಮದ ಬಗ್ಗೆ ನಾವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅವರು ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ಇಂಥ ಸಮಯದಲ್ಲಿ ಅಳಿಯಂದ್ರ ಜೊತೆ ಭೂಮಿಕಾ ಇದ್ರೆ ಅವ್ರಿಗೂ ಒಂದು ಮಾರಲ್ ಸಪೋರ್ಟ್ ಆಗತ್ತೆ. ಅವಳು ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಒಳ್ಳೇದು. ನೋಡು, ಇದ್ರ ಬಗ್ಗೆ ಏನ್ ಚರ್ಚೆ ಬೇಡ, ಅವಳು ಅಲ್ಲೇ ಇರ್ಲಿ. ಹೌದು ಅತ್ತೆ, ಮಾವ ಹೇಳ್ತಿರೋದು ಸರಿ ಇದೆ ಅಂತ ನನಗೂ ಅನ್ಸತ್ತೆ. ಅಮ್ಮ, ಅಪ್ಪ ಹೇಳ್ತಿರೋದೇ ಸರಿ ಅನಿಸ್ತಿದೆ. ಅಕ್ಕ ಎಲ್ಲಿದ್ರೇನು? ಅಕ್ಕ ಈ ಟೈಮಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಹೆಲ್ತಿಯಾಗಿರೋದು ಇಂಪಾರ್ಟೆಂಟು, ಅಷ್ಟೇ ತಾನೇ? ಎಲ್ಲ ಸರಿಯಾಗಿ ಹೆರಿಗೆ ಸುಸೂತ್ರವಾಗಿ ತಾಯಿ ಮಗು ಆರೋಗ್ಯವಾಗಿದ್ರೆ ಅಷ್ಟು ಸಾಕು. ಈ ಶಾಸ್ತ್ರ ಪದ್ಧತಿ ಅಂತೆಲ್ಲ ಹೇಳ್ಕೊಂಡು ಯಾಕೆ ಕಾಂಪ್ಲಿಕೇಟ್ ಮಾಡ್ಕೋಬೇಕು? ಇವೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ. ಸುಮ್ಮನೆ ವಾದ ವಿವಾದ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಹೇಳೋ? ಎಷ್ಟೇ ಆದ್ರೂ ಮೇಷ್ಟ್ರಲ್ವಾ, ಪಾಠ ಚೆನ್ನಾಗೆ ಮಾಡ್ತೀರಾ. ನಾನು ಹೇಳೋದನ್ನ ಯಾವತ್ ಕೇಳಿದೀರಾ ನೀವು? ನಾನು ಸುಮ್ಮನೆ ಬಡ್ಕೋಬೇಕಷ್ಟು. ಅಯ್ಯೋ, 30 ವರ್ಷದಿಂದ ಇವಳು ಹೇಳದಾಗಲೇ ಕೇಳ್ತೀನಿ, ಆದ್ರೂ ನಾನು ಹೇಳಿದ್ದನ್ನ ನೀವೆಲ್ಲಿ ಕೇಳ್ತೀರಾ ಅಂತಾಳೆ. ಅಪ್ಪ, ನೀವ್ ಯಾವಾಗ ಅಮ್ಮನ ಮಾತು ಕೇಳ್ತಿದ್ರಿ? ಏನ್ ನೀವೆಲ್ಲ ಸೇರ್ಕೊಂಡು ನನ್ನ ತಮಾಷೆ ಮಾಡ್ತಿದ್ದೀರಾ? ಮಗಳೇ,
ಇಷ್ಟು ವರ್ಷದ ನಂತರ ಮಗಳೇ ಅಂತ ಕರಿತಾ ಇದ್ದೇನೆ. ತುಂಬ ಖುಷಿಯಾಗುತ್ತೆ ಕಣ. ಅಷ್ಟೇ ನೋವು ಇದೆ. ಎಷ್ಟು ವರ್ಷ ಈ ಖುಷಿನ ಕಳ್ಕೊಂಡ್ಬಿಟ್ನಲ್ಲ ಅಂತ. ಇಷ್ಟು ದಿನ ನೀನಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೆ ಕಾರಣ ದಿವಾನ್ ಮಂತಂದವರು ಅಂತ ಅವ್ರ ಮೇಲೆ ದ್ವೇಷ ಸಾಧಿಸ್ತಿದ್ದೆ. ಕೊನೆಗೆ ಆ ದ್ವೇಷ ನನ್ನ ಮಗಳ ಬಾಳನ್ನೇ ಬಲಿ ತಗೊಂಡ್ಬಿಡ್ತು. ನಿನ್ನ ಬದುಕನ್ನು ಕಟ್ಕೊಡ್ಬೇಕಾದ ನಾನು, ನಿನ್ನ ತಂದೆ, ನಾನೇ ನಿನ್ನ ಬದುಕನ್ನು ಹಾಳು ಮಾಡಿಬಿಟ್ಟೆ. ನೀನು ನನ್ನ ಮಗಳು ಅಂತ ಗೊತ್ತಿಲ್ಲದೆ ಅನ್ಯಾಯ ಮಾಡಿಬಿಟ್ಟೆ ಕಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಕೈ ಮುಗಿತೀನಿ, ನನ್ನನ್ನು ಮಗಳ ಅಂತ ಮಾತ್ರ ಕರಿಬೇಡ. ಹಂಗೆ ಕರ್ಸ್ಕೊಳಕ್ಕೆ ನನಗಿಷ್ಟ ಇಲ್ಲ. ಮಾತು ಕೇಳಿದ್ರೆ ಸಾಕು ಮೈಯೆಲ್ಲ ಉರಿತೈತೆ, ಕಾದ್ ಕಬ್ನ ಸುಟ್ಟಂಗ ಆಗ್ತೈತೆ. ದಯವಿಟ್ಟು ಆ ಕರಿಬೇಡಿ. ಯಾಕಮ್ಮ ಇಷ್ಟೊಂದು ಕಾರ್ವ ಮಾತಾಡ್ತಿದ್ಯಾ? ತಪ್ಪು ಮಾಡಿದ್ದೀನಿ ನಿಜ, ನಾನು ಒಪ್ಕೋತೀನಿ ಅದನ್ನ. ಅಂದ್ರೆ ನಾನು ನಿನ್ ತಂದೆನೆ ತಾನೆ. ನೀನು ನನ್ನ ಮಗಳು ಅನ್ನೋ ಸತ್ಯ ಸುಳ್ಳಾಗುತ್ತಿಲ್ಲ ಅಲ್ವಾ? ಅದೇನಾದ್ರೂ ಆಗಿರ್ಲಿ, ಅದು ನನಗೆ ಬೇಕಾಗಿಲ್ಲ. ನಿಮ್ ಮಗಳು ಅಂತ ಕರ್ಸ್ಕೊಳ್ಳೋದಕ್ಕಿಂತ ಅನಾಥೆ ಅಂತ ಹೇಳ್ಕೊಳ್ಳೋದ್ರೆ ನನಗೆ ತೃಪ್ತಿ ಐತೆ. ನನಗೆ ನಿಮ್ಮಂತ ಅಪ್ಪ ಬೇಕಾಗಿಲ್ಲ. ನೋಡು ಪುಟ, ಈಗಾಗಲೇ ಪಶ್ಚಾತ್ತಾಪದಿಂದ ಬೇಯ್ತಾ ಇದ್ದೀನಿ ಕಣ. ಸಾಕಷ್ಟು ನೋವು ಉಂಡ್ಬಿಟ್ಟಿದ್ದೀನಿ. ಇನ್ನೂ ನೋವು ಕೊಡಬೇಡ ಮಕ್ಕಳೇ. ನನಗೆ ನನ್ನ ತಪ್ಪಿನ ಅರಿವಾಗಿದೆ ಕಣ. ಆದ್ರೆ ಒಂದು ಮಾತಂತೂ ನಿಜ, ನಾನೇನೇ ಮಾಡಿದ್ರು ಅದು ನನ್ನ ಮಗಳಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ. ನನ್ನ ಹೆಂಡತಿ ಮಕ್ಕಳೆಲ್ಲ ದೂರ ಆಗ್ಬಿಟ್ಟಲ್ಲ ಅನ್ನೋ ಕೋಪಕ್ಕೆ, ದ್ವೇಷಕ್ಕೆ ಹೀಗೆಲ್ಲ ಮಾಡ್ಬಿಟ್ಟೆ ಕಣ. ಆದ್ರೆ ನೀನು ಒಪ್ಳಿದ್ಯಾ? ನನ್ನ ಕಂದ ಬದುಕಿದ್ದಾಳೆ ಅಂತ ಗೊತ್ತಿದ್ರೆ ಈ ತರ ರಾಕ್ಷಸಂತರ ಆಗ್ತಾ ಇರಲಿಲ್ಲ ಕಣ. ನಾನು ನನ್ನೊಳಗಡೆ ಇದೆಯಲ್ಲ ಆ ನೋವು, ಆಕ್ರೋಶ, ಅದು ನನ್ನನ್ನ ಈ ರೀತಿ ಬದಲಾಯಿಸ್ಬಿಡ್ತು. ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ನೀನು ಯೋಚನೆ ಮಾಡಿ. ಆಗ ನನ್ನ ನೋವು ಏನು ಅಂತ ನಿನಗೆ ಅರ್ಥ ಆಗುತ್ತೆ ಕಣ. ಹಾಗಂತ ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳೋದಿಲ್ಲ. ನಾನು ಮಾಡಿದ್ದೆಲ್ಲ ತಪ್ಪೇ, ಸಾಕತ್ತು ತಪ್ಪುಗಳು ಮಾಡಿಬಿಡ್ತೀನಿ. ಆದ್ರೆ ಅದನ್ನೆಲ್ಲ ಮಾಡಿದ್ದು ಆ ದಿವಾನ್ ಫ್ಯಾಮಿಲಿ ಮೇಲಿರೋ ದ್ವೇಷಕ್ಕೆ ಕಣ್ಣು. ಆದ್ರೆ ಕೊನೆಗಾಗಿದ್ದೆ ಬೇರೆ. ನಾನು ಮಾಡಿದ ಕರ್ಮ ನನಗೆ ಬಂದು ಸುತ್ಕೊಂಡ್ಬಿಡ್ತು. ನಾನೇ ನನ್ನ ಕೈಯಾರೆ ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟೆ. ನನ್ನೊಳಗಡೆ ಇರೋ ದ್ವೇಷನೇ ನನಗೆ ಶಾಪ ಆಗ್ಬಿಡ್ತು ಕಣ. ಸಾಕು ನಿಲ್ಸಿ. ಮಾಡೋದನ್ನೆಲ್ಲ ಮಾಡಿ ನನ್ ಮುಂದೆ ಬಂದು ಕಣ್ಣೀರ್ ಹಾಕ್ಬೇಡಿ. ಕಣ್ಣೀರ್ ಹಾಕಿದ ಕೂಡಲೇ ಮಾಡಿದ ಪಾಪ ಏನ್ ತೊಳ್ದೋಗಿಲ್ಲ. ನೀವ್ ಯಾರೇ ಆಗಿದ್ರು, ಎಂತ ಪರಿಸ್ಥಿತಿಲೇ ಇದ್ರು, ನೀವು ಮಾಡಿದ್ದು ತಪ್ಪೇ. ನನಗೆ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತ ದೇವ್ರಂತ ಭಾವನವರಿಗೆ, ಅವ್ರ ಕುಟುಂಬದವರಿಗೆ ಕೆಟ್ಟದ್ ಮಾಡಕ್ ನೋಡಿದ್ರಲ್ಲ, ಅದು ಮಾತ್ರ ನಾನು ಯಾವ್ದು ಕ್ಷಮಿಸಕ್ಕಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಅಪ್ಪ ಅನ್ನೋದು ಹಾಗಿರ್ಲಿ, ನನಗೆ ನಿಮ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ಅಮೃತಧಾರೆ